ನಮಸ್ಕಾರ ರೀ ಎಲ್ಲರಿಗೂ ಶಿಲ್ಪ ಅಡುಗೆ ಚಾನಲ್ಗೆ ಸ್ವಾಗತ ರೀ. ಇವತ್ತು ಮಾಡತ್ತೀವಿ ಮಾದೇಲಿ. ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಕಡ್ಲಿಬೇಳೆ ಮತ್ತು ಸದೀಕನಕ್ಕಿ ಹುರ್ಕೊಂಡ್ರಿ ಅವತ್ತನ್ನ ಗಿರ್ನಿಗೆ ಹೋಗಿ ಬಿಸ್ಕೊಂಬಂದಿದ್ದು ಹಿಟ್ಟು. ಅದನ್ನ ಹಿಟ್ಟು ತೊಗೊಂಡ್ರಿ. ಈಗ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟು ತೊಗೋರಿ. ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಅದನ್ನೆಲ್ಲ ಹಿಟ್ಟಿಗೆ. ಕಪ್ಲೆ ಗೋಧಿ ಅಥವಾ ಸದೀಕನಕ್ಕಿ ನಿಮ್ಮ ಕಡೆ ಏನಂತಾರಂತ ಹೇಳಿ ಕಮೆಂಟ್ ಮಾಡಿರಿ. ಒಂದು ಸ್ವಲ್ಪ ಈಗ ಅದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಂಡ್ರಿ. ಸಾಲ್ಟ್ ಹಾಕೊಂಡ್ಮ್ಯಾಗ ನೆಕ್ಸ್ಟ್ ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೋರಿ. ಸ್ವಲ್ಪ ನೀರು ಹಾಕೊಂಡ ಹಿಟ್ಟು ನಾದ್ಕೊಂಡ್ರಿ. ಅದನ್ನ ಈ ಥರ ಹಿಟ್ಟು ನಾದ್ಕೋರಿ ಎಲ್ಲನೂ. ಅದನ್ನ ಒಂದು ಸ್ವಲ್ಪ ನೀರು ಹಾಕೋತ ಹಿಟ್ಟು ನಾದ್ಕೊಂತ ಹೋಗ್ರಿ. ಈ ಥರ ನಾದ್ಬೇಕು ನೋಡ್ರಿ ಹಿಟ್ಟು. ಈ ಥರ ನಾದ್ಕೊಂಡ್ಮ್ಯಾಗ ಈ ಥರ ಹಿಟ್ಟು ರೆಡಿ ಆಗ್ತೈತ್ರಿ. ಒಂದು 10 ನಿಮಿಷ ಹಂಗೆ ಇಡ್ಬೇಕ್ರಿ ಅದನ್ನ ಹಿಟ್ಟು. ಆಮೇಲೆ ನೆಕ್ಸ್ಟ್ ಈಗ ಹುಳಿ ಮಾಡ್ಕೊಂಡು ಬರ್ರಿ. ಅದನ್ನ ನೆಕ್ಸ್ಟ್ ಈಗ ಹುಳಿ ಮಾಡ್ಕೊಂಡು ಅದನ್ನ ಒಂದು ಸ್ವಲ್ಪ ಇದಾಗಬೇಕ್ರಿ. ಸ್ಮೂತ್ ಆಗೋ ಸಂಬಂಧ ಒಂದು ಸ್ವಲ್ಪ ಆ ಕಡೆ ಮಾಡಿ ಹುಳಿ ಮಾಡ್ಕೋಬೇಕ್ರಿ. ಹುಳಿ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಹಿಂಗೆ ಕೈಲಿ ಅದನ್ನ ಲಡ್ಸ್ದ್ರಿಕ ನಡಿತೈತ್ರಿ. ಹಿಂಗೆ ಕೈಲೇ ಮಾಡ್ಕೋದ್ರಿ. ಈಗ ಅದನ್ನ ಕೈಲಿ ಹಿಂಗೆ ಅಡಾಲ್ ಮಾಡ್ಕೊರಿ ಅದನ್ನಿಗೆಲ್ಲನೂ. ಈ ಥರ ಅಡಾಲ್ ಮಾಡ್ಕೊಂಡು ಗ್ಯಾಸ್ ಮ್ಯಾಗ ತವೆ ಇಟ್ಕೊಂಡಿದ್ದು ರೀ. ತವೆ ಮ್ಯಾಗ ಹಾಕೊಂಡ್ರಿ. ಈಗ ಈ ಥರ ತವೆ ಮ್ಯಾಗ ಹಾಕೋರಿ. ಹಾಕೊಂಡು ಒಂದು ಸ್ವಲ್ಪ ಫ್ಲೇಮ್ ಹಚ್ಚಿಟ್ರಿ ಗ್ಯಾಸದ್ದು. ನೆಕ್ಸ್ಟ್ 2 ಕಡೆ ಬೇಯಿಸ್ಕೊರಿ. ಈ ಥರ ಬೇಯಿಸ್ಕೋಬೇಕ್ರಿ 2 ಸೈಡ್. ಈ ಥರ ಬೇಯಿಸ್ಕೊಂಡು ಒಂದು ಸ್ವಲ್ಪ ಅರಿವಿಲೆ ಹೋತ್ರಿ ಅಂದ್ರೆ ಚೆಂದಂಗೆ ಬೇಯ್ತಿದ್ರಲ್ಲ. ಈ ಥರ 2 ಸೈಡ್ ಮಾಡ್ಕೊರಿ. ಹಿಂಗೆ ಈ ಥರ 2 ಕಡೆ ಅರಿವಿಲೆ ಒತ್ತಿ ಬೇಯಿಸ್ಕೊರಿ ಒಂದು ಸ್ವಲ್ಪ. ಈಗ ನೆಕ್ಸ್ಟ್ ಒಂದು ಪರಾತ್ನ್ಯಾಗ ಅಂತ ಬೇಯಿಸ್ಕೊಂಡು ತಕ್ಕೊಂಡವ್ರಿ. ಬಿಸಿ ಇದ್ದಾಗ ಒಂದು ಸ್ವಲ್ಪ ಕೈಲೇ ಎಲ್ಲ ಮುರ್ಕೊಂಡ್ರಿ ಅದನ್ನ. ಈ ಥರ ಕೈಲೇ ಎಲ್ಲನೂ ಮುರ್ಕೋರಿ. ಎಷ್ಟು ಸಣ್ಣ ಆಗ್ತೈತಿ ಅಷ್ಟು ಮುರಿರಿ, ನಡಿತೈತಿ. ಈ ಥರ ಎಲ್ಲನೂ ಮುರ್ಕೋರಿ ಅದನ್ನ ಕೈಲೇ. ಎಷ್ಟು ಸಣ್ಣ ಆಗ್ತೈತಿ ಅಷ್ಟು ಸಣ್ಣ ಮಾಡ್ಕೊರಿ ಕೈಲೇನ. ನೆಕ್ಸ್ಟ್ ಈಗ ಎಲ್ಲನೂ ಇದೇ ಥರ ನಾವು ಸಣ್ಣ ಮಾಡ್ಕೊಂಡೇವ್ರಿ. ನೆಕ್ಸ್ಟ್ ಇದಕ್ಕೆ ಬೆಲ್ಲನೂ ಹಾಕ್ಬೇಕ್ರಿ. ಬೆಲ್ಲನೂ ತೊಗೊಂಡೇವ್ರಿ. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ ಒಳಗೆ ಅವಾಗ ನಾವು ಕೈಲಿ ಏನು ಸಣ್ಣ ಮಾಡಿ ಇಟ್ಕೊಂಡಿದ್ದುರ್ಲೆ ಆ ಮಾದೇಲಿ ಅದನ್ನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಮಿಕ್ಸರ್ನಾಗ ಹಾಕಿ ಒಂದು ಸರ್ತಿ ಗರ್ ಅನ್ಸುನ್ರಿ. ಈ ಥರ ಸಣ್ಣ ಮಾಡ್ಕೋದ್ರಿ ಎಲ್ಲನೂ. ಈ ಥರ ಸಣ್ಣ ಮಾಡ್ಕೊರಿ. ನಾವೆಲ್ಲನೂ ಸಣ್ಣ ಮಾಡ್ಕೊಂಡೇವ್ರಿ. ಈಗ ನೆಕ್ಸ್ಟ್ ಅದಕ್ಕೆ ಏನು ಹಾಕೋದಂತ ಹೇಳ್ತೇನೆ ಬರ್ರಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋರಿ. ಆಮೇಲೆ ತುರಿದ ಕೊಬ್ಬರಿ ಹಾಕೋರಿ. ಒಂದು ಕೊಬ್ಬರಿ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ಪುಟಾಣಿ ಒಂದು ಸ್ವಲ್ಪ ಹಾಕೋರಿ. ಈಗ ಪುಟಾಣಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಚಂದಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೊರಿ. ಫೈನಲಿ ನಮ್ದು ಮಾದೇಲಿ ರೆಡಿ ಆಯ್ತು ನೋಡ್ರಿ. ನಿಮ್ಮ ಕಡೆ ಮಾದೇಲಿಗೆ ಏನಂತಾರಂತ ಹೇಳಿ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.